ವೃಷಭರಾಶಿಯವರೇ, ನೀವು ಸ್ಥಿರತೆಯ ಪ್ರತಿರೂಪ. ಒಮ್ಮೆ ನಂಬಿಕೆ ಇಟ್ಟರೆ ಕೊನೆಯವರೆಗೂ ನಿಲ್ಲುವ ಸ್ವಭಾವ ನಿಮ್ಮದು. ಹಣ, ಕುಟುಂಬ, ಸಂಬಂಧಗಳು ಮತ್ತು ಗೌರವ ಇವೆಲ್ಲವೂ ನಿಮ್ಮ ಜೀವನದ ಮೂಲ ಅಸ್ತಂಭಗಳು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2019ರಿಂದ 2024ರವರೆಗೆ ನಿಮ್ಮ ಈ ಸ್ಥಿರತೆಯೇ ಕೆಲವೊಮ್ಮೆ ನಿಮಗೆ ಭಾರವಾಗಿ ಪರಿಣಮಿಸಿದೆ. ಹಣಕಾಸಿನ ಒತ್ತಡ, ಕುಟುಂಬದ ಜವಾಬ್ದಾರಿಗಳು, ನಿರೀಕ್ಷಿಸಿದಂತೆ ಬೆಳವಣಿಗೆ ಆಗದ ವೃತ್ತಿಜೀವನ ಮತ್ತು ಸಂಬಂಧಗಳಲ್ಲಿ ಉಂಟಾದ ಮೌನ ಅಂತರಗಳು ನಿಮ್ಮನ್ನು ಒಳಗೊಳಗೇ ಕಾಡಿವೆ. ನೀವು ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಸಾಗಿದವರು. ಯಾರಿಗೂ ನಿಮ್ಮ ನೋವು ತೋರಿಸದೆ ನಾನೇ ನಿಭಾಯಿಸಬೇಕು ಎಂಬ ಮನಸ್ಥಿತಿಯಲ್ಲಿ ಬದುಕಿದವರು. 2025ರಲ್ಲಿ ನೀವು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದೀರಿ. ಇನ್ನು ಮುಂದೆ ಎಲ್ಲವನ್ನೂ ತಾನೇ ಹೊರುವುದಿಲ್ಲ ಎಂಬ ಅರಿವು ನಿಮ್ಮೊಳಗೆ ಮೂಡಿದೆ. ಇದೇ ಅರಿವು 2026ರ ಭವಿಷ್ಯದ ಆರಂಭಬಿಂದು. 2026 ವೃಷಭರಾಶಿಯವರಿಗೆ ತೀವ್ರ ಬದಲಾವಣೆಗಳ ವರ್ಷವಲ್ಲ. ಇದು ನೆಲೆಯನ್ನು ಗಟ್ಟಿಗೊಳಿಸುವ, ನಿಧಾನವಾಗಿ ಆದರೆ ಖಚಿತವಾಗಿ ಮೇಲಕ್ಕೆ ಏರುವ ವರ್ಷ. ನೀವು ಕಟ್ಟಿದ ಅಡಿಪಾಯದ ಮೇಲೆ ಫಲ ಕಾಣಲು ಆರಂಭವಾಗುವ ಕಾಲ. ಈಗ 2026ರ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ. ಶನಿದೇವರು ಈ ವರ್ಷ ನಿಮ್ಮ 11ನೇ ಮನೆಯಲ್ಲಿ ಸಂಚರಿಸುತ್ತಾರೆ. 11ನೇ ಮನೆ ಲಾಭ, ಆದಾಯ, ಸ್ನೇಹ ವಲಯ ಮತ್ತು ಆಶೆಗಳ ಸಂಕೇತ. ಶನಿ ಇಲ್ಲಿ ಇದ್ದಾಗ ಲಾಭ ನಿಧಾನವಾಗಿ ಬರುತ್ತದೆ, ಆದರೆ ಅದು ಸ್ಥಿರವಾಗಿರುತ್ತದೆ. ಶನಿ ನಿಮಗೆ ಸುಲಭವಾಗಿ ಏನನ್ನೂ ಕೊಡುವುದಿಲ್ಲ, ಆದರೆ ಕೊಟ್ಟರೆ ಶಾಶ್ವತವಾಗಿ ಕೊಡುತ್ತಾರೆ. ಹಳೆಯ ಸ್ನೇಹ ವಲಯದಲ್ಲಿ ಬದಲಾವಣೆಗಳು ಆಗಬಹುದು. ನಿಜವಾದವರು ಯಾರು ಎಂಬುದು ಸ್ಪಷ್ಟವಾಗುತ್ತದೆ. ದೊಡ್ಡ ಕನಸುಗಳು ಈ ವರ್ಷ ನಿಮಗೆ ವಾಸ್ತವಿಕ ರೂಪ ಪಡೆಯಲು ಆರಂಭಿಸುತ್ತವೆ. 2025ರಲ್ಲಿ ವೃಷಭರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿದೆ. ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ 2ನೇ ಮನೆಯಲ್ಲಿ ಇರುತ್ತಾರೆ. 2ನೇ ಮನೆ ಹಣ, ಮಾತು ಮತ್ತು ಕುಟುಂಬದ ಮನೆ. ಜನವರಿಯಿಂದ ಜೂನ್ವರೆಗೆ ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಆದಾಯದ ಮೂಲಗಳು ಸ್ಥಿರಗೊಳ್ಳುತ್ತವೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಮೌಲ್ಯ ಸಿಗುತ್ತದೆ. ಜೂನ್ ನಂತರ ಗುರು 3ನೇ ಮನೆಗೆ ಗೋಚಾರ ಮಾಡುತ್ತಾರೆ. ಇದು ಧೈರ್ಯ, ಪ್ರಯತ್ನ ಮತ್ತು ಸ್ವಂತ ಶ್ರಮದ ಮನೆ. ಈ ಅವಧಿಯಲ್ಲಿ ನೀವು ಹೊಸ ಪ್ರಯತ್ನಗಳಿಗೆ ಕೈ ಹಾಕುತ್ತೀರಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವ 2026ರಲ್ಲಿ ನಿಮ್ಮ ಜೀವನದಲ್ಲಿ ಆಂತರಿಕ ಬದಲಾವಣೆಗಳನ್ನು ತರುತ್ತದೆ. ರಾಹು ನಿಮ್ಮ 10ನೇ ಮನೆಯಲ್ಲಿ ಇರುತ್ತಾರೆ. ಇದು ವೃತ್ತಿ, ಹೆಸರು ಮತ್ತು ಸ್ಥಾನಮಾನದ ಮನೆ. ಇಲ್ಲಿ ರಾಹು ಇದ್ದಾಗ ನಿಮ್ಮ ಕೆಲಸ ಎಲ್ಲರ ಗಮನ ಸೆಳೆಯುತ್ತದೆ, ಆದರೆ ಅತಿಯಾದ ಮಹತ್ವಾಕಾಂಕ್ಷೆ ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸಬಹುದು. ಕೇತು ನಿಮ್ಮ 4ನೇ ಮನೆಯಲ್ಲಿ ಇರುವುದರಿಂದ ಮನಸ್ಸಿನ ಅಶಾಂತಿ, ಮನೆ ಸಂಬಂಧಿತ ಚಿಂತೆಗಳು ಕಾಡಬಹುದು. ಕೆಲಸ ಮತ್ತು ಮನೆ ನಡುವೆ ಸಮತೋಲನ ಕಾಪಾಡುವುದು ಬಹಳ ಮುಖ್ಯ. ಮಂಗಳ ಗ್ರಹದ ಚಲನೆ ನಿಮ್ಮ ಹಣಕಾಸು ಮತ್ತು ಸಂಬಂಧಗಳಲ್ಲಿ ತಾತ್ಕಾಲಿಕ ಒತ್ತಡ ತರಬಹುದು. ವಿಶೇಷವಾಗಿ ವರ್ಷದ ಕೆಲವು ತಿಂಗಳಿಗಳಲ್ಲಿ ವಾದವಿವಾದಗಳಿಗೆ ಅವಕಾಶವಿದೆ. ಸೂರ್ಯನ ಸಂಚಾರಗಳು ನಿಮ್ಮ ಆತ್ಮಗೌರವ ಮತ್ತು ನಾಯಕತ್ವ ಗುಣವನ್ನು ಹೆಚ್ಚಿಸುತ್ತವೆ, ಆದರೆ ಅಹಂಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ಇದೀಗ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ, 2026 ವೃಷಭರಾಶಿಯವರಿಗೆ ಸ್ಥಿರತೆಯ ವರ್ಷ. ದೊಡ್ಡ ಲಾಭಗಳಿಗಿಂತ ನಿಧಾನವಾದ ಬೆಳವಣಿಗೆ. ವರ್ಷದ ಮೊದಲಾರ್ಧದಲ್ಲಿ ಆದಾಯ ಹೆಚ್ಚಾಗುವ ಸೂಚನೆಗಳಿವೆ. ಹಳೆಯ ಬಾಕಿಗಳು ಅಥವಾ ನಿಂತಿದ್ದ ಹಣ ವಾಪಸ್ಸು ಸಿಗುವ ಸಾಧ್ಯತೆಯಿದೆ. ಜೂನ್ ನಂತರ ಸ್ವಂತ ಪ್ರಯತ್ನದಿಂದ ಹಣ ಗಳಿಸುವ ಅವಕಾಶಗಳು ಬರುತ್ತವೆ, ಆದರೆ ಅತಿಯಾದ ಖರ್ಚು ಅಥವಾ ಭಾವನಾತ್ಮಕ ಖರೀದಿಗಳನ್ನು ತಪ್ಪಿಸುವುದು ಒಳಿತು. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ 2026 ಮಹತ್ವದ ವರ್ಷ. ನಿಮ್ಮ ಕೆಲಸಕ್ಕೆ ಗುರುತು ಸಿಗಲು ಆರಂಭವಾಗುತ್ತದೆ. ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತದೆ. ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಜುಲೈ ನಂತರ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ವ್ಯಾಪಾರ ಮಾಡುವವರಿಗೆ 2026 ವಿಸ್ತರಣೆಯ ವರ್ಷ. ಆದರೆ ಹೊಸ ಪಾಲುದಾರಿಕೆ ಮಾಡುವ ಮುನ್ನ ಎಲ್ಲಾ ಕಾಗದಾತ್ಮಕ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ 2026 ವೃಷಭರಾಶಿಯವರಿಗೆ ಮಿಶ್ರ ಫಲ. ವಿವಾಹಿತರಿಗೆ ಕುಟುಂಬದ ಜವಾಬ್ದಾರಿಗಳಿಂದಾಗಿ ಸಂಗಾತಿಗೆ ಸಮಯ ಕೊಡಲು ಕಷ್ಟವಾಗಬಹುದು, ಆದರೆ ಸಂಭಾಷಣೆ ಇದನ್ನು ಸರಿಪಡಿಸುತ್ತದೆ. ಅವಿವಾಹಿತರಿಗೆ ಸ್ಥಿರ ಸಂಬಂಧಗಳ ಸೂಚನೆಗಳಿವೆ.
ಈ ವರ್ಷ ನಿಮಗೆ ತಾತ್ಕಾಲಿಕ ಆಕರ್ಷಣೆಗಿಂತ ದೀರ್ಘಕಾಲದ ಭದ್ರತೆ ಮುಖ್ಯವಾಗುತ್ತದೆ. ಕುಟುಂಬ ಮತ್ತು ಗೃಹ ಜೀವನದಲ್ಲಿ 2026 ಜವಾಬ್ದಾರಿಯ ವರ್ಷ. ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಬಹುದು. ಮನೆ ಸಂಬಂಧಿತ ನಿರ್ಧಾರಗಳು ವರ್ಷದ 2ನೇ ಭಾಗದಲ್ಲಿ ಕೈಗೆತ್ತಿಕೊಳ್ಳಬಹುದು. ನಿಮ್ಮ ಶಾಂತ ಸ್ವಭಾವ ಕುಟುಂಬದಲ್ಲಿ ಸಮತೋಲನ ತರಲು ಸಹಾಯ ಮಾಡುತ್ತದೆ. ಇದೀಗ ವಿಶೇಷವಾಗಿ ವೃಷಭರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ. ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ, 2026 ನಿಮ್ಮ ಮೌಲ್ಯವನ್ನು ಗುರುತಿಸುವ ವರ್ಷ. ನೀವು ಯಾವಾಗಲೂ ಕುಟುಂಬದ ಆರ್ಥಿಕ ಮತ್ತು ಭಾವನಾತ್ಮಕ ನೆಲೆ. ಈ ವರ್ಷ ನಿಮ್ಮ ಶ್ರಮಕ್ಕೆ ಗೌರವ ಸಿಗಲು ಪ್ರಾರಂಭಿಸುತ್ತದೆ. ಮನೆಯಿಂದಲೇ ಕೆಲಸ ಅಥವಾ ಸಣ್ಣ ಆದಾಯ ಮೂಲ ಆರಂಭಿಸಲು ವರ್ಷದ 2ನೇ ಭಾಗ ಉತ್ತಮವಾಗಿದೆ. ಆದರೆ ನಿಮ್ಮ ಮೇಲೆ ಅತಿಯಾದ ಹೊಣೆ ಹೊರುವ ಅಗತ್ಯವಿಲ್ಲ. ಆರೋಗ್ಯದ ವಿಚಾರದಲ್ಲಿ 2026 ಎಚ್ಚರಿಕೆಯ ವರ್ಷ. ಕುತ್ತಿಗೆ, ಗಂಟಲು, ಜೀರ್ಣಕ್ರಿಯೆ ಮತ್ತು ತೂಕ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಏಪ್ರಿಲ್, ಆಗಸ್ಟ್ ಮತ್ತು ನವೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನಿಯಮಿತ ಆಹಾರ ಮತ್ತು ನಡೆದುಕೊಂಡು ಹೋಗುವ ಅಭ್ಯಾಸ ನಿಮಗೆ ಬಹಳ ಉಪಕಾರಿಯಾಗುತ್ತದೆ. ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ 2026ರಲ್ಲಿ ಮಿತವಾದ ಅವಕಾಶಗಳಿವೆ. ಕೆಲಸ ಅಥವಾ ವ್ಯಾಪಾರ ಸಂಬಂಧಿತ ಕಿರು ಅವಧಿಯ ಪ್ರಯಾಣ ಸಾಧ್ಯತೆಗಳಿವೆ. ದೀರ್ಘಾವಧಿಯ ವಿದೇಶ ಯೋಗ ವರ್ಷದ ಕೊನೆಯ ಭಾಗದಲ್ಲಿ ಸ್ಪಷ್ಟವಾಗಬಹುದು. ದಾಖಲೆ ಮತ್ತು ಕಾನೂನು ವಿಚಾರಗಳಲ್ಲಿ ಜಾಗ್ರತೆ ಅಗತ್ಯ. ಈ ವರ್ಷದಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ. ಜೂನ್ ನಂತರ ಹೊಸ ಪ್ರಯತ್ನಗಳಿಗೆ ಅನುಕೂಲ. ಸೆಪ್ಟೆಂಬರ್ ತಿಂಗಳಲ್ಲಿ ವೃತ್ತಿಜೀವನದಲ್ಲಿ ಮಹತ್ವದ ಚರ್ಚೆಗಳು. ಡಿಸೆಂಬರ್ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನ ಹೆಚ್ಚು ಸ್ಥಿರವಾಗಿದೆ ಎಂದು ಅನುಭವಿಸುತ್ತೀರಿ. ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ, ವೃಷಭರಾಶಿಯ ಅಧಿಪತಿ ಶುಕ್ರ. ಶುಕ್ರವಾರ ಸ್ವಚ್ಛತೆ, ಸೌಂದರ್ಯ ಮತ್ತು ಸಮತೋಲನದ ಮೇಲೆ ಗಮನ ಕೊಡುವುದು ಶುಕ್ರನ ಶಕ್ತಿಯನ್ನು ಬಲಪಡಿಸುತ್ತದೆ. ಅಗತ್ಯವಿರುವವರಿಗೆ ಆಹಾರ ಅಥವಾ ವಸ್ತು ದಾನ ಮಾಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಶನಿವಾರ ಸೇವಾ ಕಾರ್ಯಗಳು ಮಾಡುವುದರಿಂದ ಶನಿಯ ಅನುಗ್ರಹ ಸಿಗುತ್ತದೆ. ವೃಷಭರಾಶಿಯವರೇ, 2026 ನಿಮ್ಮನ್ನು ಹೊಸ ವ್ಯಕ್ತಿ ಮಾಡುವ ವರ್ಷವಲ್ಲ. ಇದು ನೀವು ಯಾವಾಗಲೂ ಇದ್ದ ಆ ಸ್ಥಿರ, ವಿಶ್ವಸನೀಯ ಮತ್ತು ಶಕ್ತಿಶಾಲಿ ವ್ಯಕ್ತಿಯನ್ನು ಮತ್ತಷ್ಟು ಬಲಪಡಿಸುವ ವರ್ಷ. ನೀವು ನಿಧಾನವಾಗಿ ಸಾಗಬಹುದು, ಆದರೆ ನೀವು ಸಾಗುವ ದಾರಿ ಗಟ್ಟಿಯಾಗಿದೆ. ಗಾಬರಿಯಾಗಬೇಡಿ, ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. 2026ರ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಹಿಡಿತ ಮತ್ತು ನೆಮ್ಮದಿಯನ್ನು ಅನುಭವಿಸುತ್ತೀರಿ. ಶುಭಂ ಭವತು.